ಸರ್ ನನ್ನ ಸಿನಿಮಾ ಬಂದ್ಬಿಟ್ಟು ಮಣ್ಣಿನ ಕತೆ. ಅದು ನೋಡಿರ್ತೀರಾ, ಟೀಸರು ಟ್ರೈಲರ್ ನೋಡಿರ್ತೀರಾ. ಅದರಲ್ಲಿ ವಿಜುವಲ್ಸ್ ಕೂಡ ಏನು ವಿಜುವಲ್ ಇದೆ ಅದಕ್ಕೆ ಮ್ಯಾಚ್ ಆಗ್ತಾ ಇದೆ. ಒಟ್ಟು ನಮ್ಮ ಸಿನಿಮಾಗೆ ಪ್ರಾಪರ್ ಬ್ಯಾಕ್ ಡ್ರಾಪ್ ಸರ್, ಅದೊಂದು ಹೇಳ್ಬೋದು. ಅಲ್ಲ, ಈಗ ನನ್ನ ವಿಚಾರಕ್ಕೆ ಬರೋದಾದ್ರೆ ಸರಿ, ಈ ವಿಚಾರಕ್ಕೆ ಬಂತು ಅಂತಂದ್ರೆ ಇದು ನೋಡಿದ ತಕ್ಷಣ ಜ್ಞಾಪನ ಬರುವಂಥದ್ದು ನಿಮ್ಮ ಸಿನಿಮಾದಲ್ಲಿ ಏನಾರು ಇರ್ಬೋದಾ? ನೋಡಿ, ಸ್ವಲ್ಪ ಇದು ಖಂಡಿತವಾಗಿದೆ. ಹಿಂದೆ ನೋಡಿದ್ರೆ ಒಂದು ಸ್ವಲ್ಪ ಕಾಡು ಥರ ಇದೆ. ನನ್ನ ಸಿನಿಮಾ ಒಂದು 40% ಕಾಡಲ್ಲಿ ನಡೆಯುತ್ತೆ. ಸೊ ಕನೆಕ್ಟ್ ಆಗ್ತಾ ಇದ್ದೀನಿ. ಆ ವೈಬ್ ಅಂತೂ ಬರ್ತಾ ಇದೆ. ನಾನು ಕೆರೆಬೇಟೆ ಶೂಟಿಂಗ್ ವೈಬ್ ಬರ್ತಾ ಇದೆ. ಸೊ ಸ್ನೇಹಿತರೆ, ನಾನು ಭಾಳಷ್ಟು ಇಂಪ್ರೆಸ್ ಆದಂಥ ಇತ್ತೀಚಿನ ದಿನಗಳಲ್ಲಿ ಟ್ರೇಲರ್ ನೋಡಿದಂಥದ್ದು ಕೆರೆಬೇಟೆ ಸಖತ್ತಾಗಿ ಕಾಣ್ತಾ ಇದೆ, ಇಂಟೆನ್ಸ್ ಆಗಿ ಕಾಣ್ತಾ ಇದೆ. ಅದರ ರೂವಾರಿ ನಿರ್ದೇಶಕ ಅವರು ನನ್ನ ಜೊತೆ ಇದ್ದಾರೆ ಇವತ್ತು. ಸರ್, ನಿಮ್ಮ ಪರಿಚಯ ನಮಸ್ತೆ, ನನ್ನ ಹೆಸರು ರಾಜ್ಗುರು ಬಿ ಅಂತ, ಕೆರೆಬೇಟೆ ಸಿನಿಮಾ ನಿರ್ದೇಶಕ. ಅಷ್ಟೇ ಸರ್, ಇನ್ನೇನು ಹೇಳೋದಿದೆ, ಇನ್ನೆಲ್ಲ ನಮಸ್ತೆ ಎಲ್ರಿಗೂ. ನನ್ನ ಹೆಸರು ರಘುರಾಜಾನಂದ ಅಂತ, ನಾನು ರಂಗಭೂಮಿ ಕಲಾವಿದ. ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಟ್ರೇಲರ್ ನೋಡ್ಬೇಕಾದ್ರೆ ಗಡ್ಡ ಮೀಸೆ ಇರಲ್ಲ, ಸೊ ಇವಾಗ ಸ್ವಲ್ಪ ಗಡ್ಡ ಮೀಸೆ ಎಲ್ಲ ತಗೊಂಡು ಅಂದ್ರೆ ಅದರಲ್ಲಿ ಟ್ರೈಲರ್ ಅಲ್ಲಿ ಅದಕ್ಕೆ ಕೇಳಿದ್ದೆ ಇವಾಗ. ಓಕೆ ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸರ್. ಹಾನೆಸ್ಟ್ಲಿ ಹೇಳಬೇಕು ಅಂತಂದ್ರೆ ಅದ್ಭುತವಾಗಿ ಕಾಣಿಸ್ತಾ ಇದೆ. ಟ್ರೇಲರ್ ಮಾತ್ರ ತುಂಬಾ ಇಂಟೆನ್ಸ್ ಆಗು ಕಾಣ್ತಾ ಇದೆ. ಆಮೇಲೆ ನಿಜ ಹೇಳಬೇಕು ಅಂತಂದ್ರೆ ಇಲ್ಲಿ ಒಂದು ಕ್ಯಾರೆಕ್ಟರ್ನ ಎಲ್ಲೂ ಹೈಲೈಟ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಪ್ರತಿಯೊಂದು ಪಾತ್ರ ಕೂಡ ಅದರ ಒಂದು ತೂಕ ತೋರಿಸ್ದಂಗೆ ಕಾಣಿಸ್ತಾ ಇದೆ. ಟ್ರೇಲರ್ ಬಗ್ಗೆ ಹೇಳೋದಾದ್ರೆ ನೀವು ಸರ್, ಟ್ರೈಲರ್ ಬಗ್ಗೆ ನಾನು ಹೇಳೋದಾದ್ರೆ ನೀವೇ ಹೇಳ್ಬಿಟ್ರಿ. ಎಲ್ಲ ಪಾತ್ರಕ್ಕೂ ಒಂದು ತೂಕ ಇದೆ ಅನ್ನೋದು. ಖಂಡಿತವಾಗೂ ಸಿನಿಮಾದಲ್ಲೂ ಅಷ್ಟೇ, ಕಥೆನೇ ದೊಡ್ಡ ತೂಕ ಸರ್ ಇದರಲ್ಲಿ. ನಿಜ ಹೇಳ್ಬೇಕಂದ್ರೆ ಅದರಲ್ಲಿ ಬರುವಂಥ ಪಾತ್ರಧಾರಿಗಳು ಇವರೆಲ್ಲ ಖಂಡಿತ. ಆದರೆ ಹೀರೋ ಅನ್ನೋದಕ್ಕೆ ಆ ಒಂದು ಏನು ಇದಿರುತ್ತೆ, ಏನು ಜವಾಬ್ದಾರಿ ಇರುತ್ತೆ, ಆ ಜವಾಬ್ದಾರಿಗಳನ್ನ ಈ ಸಿನಿಮಾದಲ್ಲಿ ಅವರು ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಅದ್ರ ಜೊತೆಗೆ ಬೇರೆ ಪಾತ್ರಗಳು ಅಷ್ಟೇ ಅವ್ರ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಪ್ರತಿಯೊಂದು ಪಾತ್ರಕ್ಕೂ ಸರ್ ಇಲ್ಲಿ ಎಲ್ಲದಕ್ಕೂ ಅಷ್ಟೇ. ನಾನು ಬಿಲೀವ್ ಏನು ಮಾಡ್ತೀನಿ ಅಂದರೆ ಎಲ್ಲದಕ್ಕೊಂದು ಹುಟ್ಟು ಇರುತ್ತೆ, ಒಂದು ಕೊನೆ ಇರುತ್ತೆ. ಸೊ ಎಲ್ಲರಿಗೂ ಆ ಒಂದು ಫೈನಲ್ ಟಚ್ ಕೊಟ್ಕೊಂಡು ಬಂದಿದ್ದೀನಿ. ಸರ್, ಸಿನಿಮಾದಲ್ಲಿ ಕಾಣೋ ಅಂಥದ್ದು ಟ್ರೈಲರಲ್ಲಿ ನಾನು ನೋಡಿದ ಮಟ್ಟಕ್ಕೆ ಒಬ್ಬ ಹುಡುಗ ಅಥವಾ ಕಥಾನಾಯಕ ಅಂತ ಏನು ತಗೋತೀರಿ ನೀವು, ಒಂದು ಆಯಾಮದಲ್ಲಿ ತೋರ್ಸಕ್ಕೆ ನೀವು ಎಲ್ಲೂ ರೆಡಿನೂ ಇಲ್ಲ, ಅದು ತೋರ್ಸಕ್ಕೂ ಬಿಟ್ಟಿಲ್ಲ, ನಮಗೆ ನೋಡಕ್ಕೂ ಆಗ್ತಿಲ್ಲ. ಅದು ಯಾಕೆ ಅಂತಂದ್ರೆ ಬೇಕು, ಆ ಟೆಂಪ್ಟೇಷನ್ ಬೇಕು. ಆ ಟೆಂಪ್ಟೇಷನ್ ಇಲ್ಲ ಅಂತ ಹಿಂಗೆ ಇದಾನೇನೋ ಹೀರೋ ಅಥವಾ ಕಥಾನಾಯಕ ಹಿಂಗೆ ಇದಾನೇನೋ ಅನ್ನೋದೆಲ್ಲೂ ಫೀಲ್ ಬರ್ತಾ ಇಲ್ಲ ನನಗೆ. ಎಲ್ಲೆಲ್ಲೋ ತಗೊಂಡು ಹೋಗ್ತಿರೋ ಒಬ್ಬ ಒಂದ್ ಕಡೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ, ಇನ್ನೊಂದ್ ಕಡೆ ನೆಗೆಟಿವ್ ಆಗಿ ತೋರಿಸ್ತಾ ಇದೆ. ಇಲ್ಲಿ ಏನ್ ಆಗ್ತಾ ಇದೆ, ಕೆಲವೊಂದು ಹೆಣ್ಮಕ್ಳು ಪಿಕ್ಚರ್ಗಳು ಬೇರೆ ಪಾಪಪ್ ಆಗ್ತಿದೆ, ಏನೇನೋ ಆಯಾಮಗಳು ಹೋಗ್ತಾ ಇದೆ. ಇದು ಏನಕ್ಕೆ ಬಂತು, ಈ ಥಾಟ್ ಪ್ರೋಸೆಸ್ ಹೆಂಗ್ ಬಂತು ರಾಜ್ಗುರು ಅವ್ರಿಗೆ? ಸರ್, ಥಾಟ್ ಪ್ರೋಸೆಸ್ ಏನಂದ್ರೆ ಸರ್, ಒಂದು ಸಿನಿಮಾ ಕತೆ ಹುಟ್ಟೋದು ಬಂದ್ಬಿಟ್ಟು ಯಾವುದೋ ಒಂದು ಇನ್ಸಿಡೆಂಟಿಂದ. ಆ ಇನ್ಸಿಡೆಂಟ್ ನಾನು ಕೂಡ ನೋಡಿದ್ದೀನಿ. ಆ ಥರ ವ್ಯಕ್ತಿತ್ವ ಇರೋವಂಥ ಈ ಹೀರೋ ಪಾತ್ರ ಇರೋದು ಒಬ್ಬರಿಂದ ಅಲ್ಲ, ಅಂಥ ವ್ಯಕ್ತಿತ್ವಗಳಿಂದ. ಅಂದರೆ ತುಂಬ ವ್ಯಕ್ತಿತ್ವಗಳನ್ನ ನಾನು ನೋಡ್ತಾ ಇದ್ದೆ. ಸೊ ಇದನ್ನ ನಾನು ಇಂಥ ವ್ಯಕ್ತಿತ್ವನ ಹೀರೋ ಪಾತ್ರ ಮಾಡಿ ಒಂದು ಪ್ರೇಮ ಕತೆ ಬರೋದು, ಅದಕ್ಕೆ ಬ್ಯಾಕ್ ಡ್ರಾಪ್ ಆಗಿ ಒಂದು ಮಣ್ಣಿನ ಸೊಗಡನ್ನ ತುಂಬಿದ್ರೆ ಏನೆಲ್ಲ ಏನು ಹೊಸತನ ಕಾಣ್ಬೋದು ಅನ್ನೋದು ನನಗೆ ಒಂದು ಐಡಿಯಾ ಇತ್ತು. ಅದು ಈಗ ಟ್ರೈಲರಲ್ಲಿ ನೀವು ನೋಡ್ತಾ ಇರೋದಷ್ಟೇ, ಮತ್ತೇನಿಲ್ಲ. ಸರ್, ಒಂದು ವಿಚಾರ ಏನು ಅಂತಂದರೆ, ನಮ್ಮ ಸೊಗಡನ್ನು, ನಮ್ಮ ಸಂಸ್ಕೃತಿನ ಜೀವಂತವಾಗಿ ಇಡಬೇಕು ಅನ್ನೋ ಪ್ರಯತ್ನ ಪಡುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಪರ್ಸ್ನಲ್ ಆಗಿ ಇಷ್ಟಪಡ್ತೀನಿ. ಅಂತ ಕೆಲಸ ನೀವು ಮಾಡಿದ್ದೀರಿ. ಥ್ಯಾಂಕ್ ಯು. ಅದು ನಾನು ಹೇಳ್ಕೊಂಡ್ರೆ ತಪ್ಪಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಸರ್. ಕಾರಣ ನನ್ನೂರು, ನನ್ನ ಸಂಸ್ಕೃತಿ. ಬೇರೆಯವ್ರಿಗೆ ಏನನ್ಸುತ್ತೆ, ನಿಂದೊಂದೇನೋ ಊರು ಇರೋದು ಅಂತ ಅನ್ಸ್ಬಿಡುತ್ತೆ. ಸೊ ಏನು ಅಂದ್ರೆ ಗೊತ್ತಾಗ್ಬೇಕಲ್ಲ, ಇದೆಯಾ ಕೆರೆಬೇಟೆ ಅನ್ನೋದು ಇದೆಯಾ, ಈ ಕಲ್ಚರ್ ಮಾಡ್ತಾ ಇದಾರ, ಇದನ್ನ ತಂದವ್ರು ಇತ್ತೀಚೆಗೆ ತಂದಿದ್ದು ಕಾಂತಾರ. ಹೌದು, ಕೆಲವು ಕಡೆ ನೋಡಿದ್ವಿ ಭೂತಾರಾಧನೆ ಅವೆಲ್ಲ ಕಿವಿಲ್ ಕೇಳಿದ್ರಿ. ಹೌದು, ಕಣ್ಣಾರೆ ನೋಡಿದಾಗ ಹಿಂಗೂ ಇದೆಯಾ ಕರ್ನಾಟಕದಲ್ಲಿ ಅನ್ನೋದೊಂದು ಸಿಗುತ್ತೆ. ಸೊ ಆ ಪ್ರಯತ್ನದಲ್ಲಿ ನೀವು ಗೆದ್ದಿದ್ದೀರಾ ಅನ್ನಿಸ್ತಾ ಇದೆ. ಈ ಕೆರೆಬೇಟೆ ಅನ್ನೋದು ಏನು ಕೊಡ್ತಾ ಇದ್ದೀರಾ, ಏನು ಸಿಗುತ್ತೆ ಜನಗಳಿಗೆ ಇದರಿಂದ ನೋಡೋದ್ರಿಂದ? ಖಂಡಿತವಾಗೂ ಒಂದು ಒಳ್ಳೆ ಬೇಟೆ ಸಿಗುತ್ತೆ. ನಮ್ಮ ಮಲೆನಾಡಿಗೆ ಬಂದ್ಬಿಟ್ಟು ಒಂದು ಬೇಟೆ ಆಡ್ಕೊಂಡು ಹೋಗ್ತಾರೆ ಥಿಯೇಟ್ರಿಗೆ ಬಂದು. ಕೆರೆಬೇಟೆ ಅಂದರೆ ಏನು, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಕೆರೆಬೇಟೆ ಬಂದ್ಬಿಟ್ಟು ಒಂದು ಆಚರಣೆ ನಮ್ಮ ಸೊರಬ ಕಡೆ ಮಾಡ್ತಾರೆ. ಸೊರಬ, ಶಿಕಾರಿಪುರ, ಶಿರಾಳಕೊಪ್ಪ, ಸಾಗರ, ಅಂದರೆ ಶಿವಮೊಗ್ಗದಲ್ಲಿ, ಮಲೆನಾಡಲ್ಲಿ ಎಲ್ಲ ಕಡೆ ಮಾಡ್ತಾರೆ. ಜಾಸ್ತಿ ಸೊರಬದಲ್ಲಿ ಯಾಕೆ ಇದೆ ಅಂದರೆ, ಸೊರಬನೇ ಅತಿ ಹೆಚ್ಚು ಕೆರೆಗಳಿರೋದು ಎಲ್ಲಿ, ಇಡೀ ಏಷ್ಯಾ ಖಂಡಾಗೆ ಸೊರಬದಲ್ಲೇ ಜಾಸ್ತಿ ಇದೆ. ಸೊ ಇದು ಬಂದ್ಬಿಟ್ಟು ಏನಂದರೆ, ರೈನಿ ಸೀಸನಲ್ಲಿ ಕೆರೆಗಳು ತುಂಬಿದಾಗ ಪ್ರತಿ ಮನೆಯಿಂದನೂ ಒಂದು 500 ರೂಪಾಯಿ ಅಂತ ಹೇಳಿ ತಗೊಂಡು, ಚಂದ ತಗೊಂಡು, ಅಂದರೆ ಒಂದು ಪಂಚಾಯತಿ ಮಾಡ್ತಾರೆ, ಚಂದ ತಗೊಂಡು
ಎಲ್ಲ ಮೀನುಗಳನ್ನ ತಂದ್ಬಿಟ್ಟು ಹೊರಗಡೆಯಿಂದ ಸಣ್ಣ ಮರಿಗಳನ್ನ ತಂದ್ಬಿಟ್ಟು ಬಿಡ್ತಾರೆ ಕೆರೆಗೆ. ಬಿಟ್ಟ ಮೇಲೆ ಅದು ಒಂದು 6 ತಿಂಗಳು ಪ್ರೋಸೆಸ್, 6-7 ತಿಂಗಳು ಪ್ರೋಸೆಸ್, ಬೇಸಿಗೆಗಾಲ ಬರೋ ತನಕ. ಸೊ ಅದು ಚೆನ್ನಾಗಿ ತಿಂದ್ಕೊಂಡು ಇನ್ನೇನು ಮೇವೇನು ಹಾಕಲ್ಲ, ಅಲ್ಲಿ ಏನು ಸಿಗುತ್ತೆ ಅದೇನೇ ಮೇವು ಅದಕ್ಕೆ. ಸೊ ಚೆನ್ನಾಗಿ ತಿಂದು ದಪ್ಪ ಆಗಿರುತ್ತೆ. ಸೊ ಗೌರಿ ಮೀನು, ಕಾಟ್ಲಾ ಮೀನು, ಆಮೇಲೆ ಮುರುಗೋಡು, ಆಮೇಲೆ ಚೇಳು ಮೀನು ಅಂತೆಲ್ಲ ಬರುತ್ತೆ. ಸೊ ಅದೆಲ್ಲ ಅದು ಬೆಳ್ಕೊಂಬಂದಿರುತ್ತೆ. ಒಂದು ಫೈನ್ ಡೇ ನೀರು ಕಡಿಮೆ ಆದಾಗ ಬೇಸಿಗೆಗಾಲದಲ್ಲಿ ಮೊಣಕಾಲ್ವರೆಗೂ ಬಂದ ಮೇಲೆ ಕೆರೆಬೇಟೆ ಅನೌನ್ಸ್ ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ದೇವಸ್ಥಾನದಲ್ಲಿ ಕೂತ್ಕೊಂಡು ಈ ಥರ ಕೆರೆಬೇಟೆ ಐತೆ, ಈ ಥರ ಗೊತ್ತಾಗೋಗುತ್ತೆ. ಮೀನು ಹಾರ್ತಾ ಇರೋದು ನೋಡೋ ಗೊತ್ತಾಗೋಗುತ್ತೆ, ಎಷ್ಟು ಮೀನಿದೆ ಅಂತೇಳಿ ಹೇಳಿಬಿಡ್ತಾರೆ ಪಂಟ್ರು ಎಲ್ಲರೂ. ಸೊ ಏನು ರೇಟ್ ಫಿಕ್ಸ್ ಮಾಡಬೇಕು ಅನ್ನೋದು ಫಿಕ್ಸ್ ಮಾಡ್ಕೊತಾರೆ. 500 ರೂಪಾಯೋ, 1000 ರೂಪಾಯೋ, 1500 ಅಂತ. ಸೊ ಪ್ರತಿ ಮನೆಯಿಂದನೂ ಅದು ಹೇಳಿಕೊಂಡು ಮತ್ತೆ ಚಂದ ವಸೂಲಿ ಮಾಡಿಕೊಂಡು ತಮಟೆ ಹೊಡ್ಕೊಂಡು ತಲ್ವಾರ ಅಂತ ಕರೀತಾರೆ. ಏನು ಅನೌನ್ಸ್ ಮಾಡ್ತಾರಲ್ಲ ಅವ್ರನ್ನ ತಲ್ವಾರರು ಅಂತ ಕರೀತಾರೆ. ಅವನು ಕೆರೆಬೇಟೆ ಐತರಪ್ಪೋ ನಾಳೆ ಹಂಗೆ ಹಂಗೆ ಅಂತ ಹೇಳ್ಕೊಂಡು ಬರ್ತಾನೆ. ಬಂದಮೇಲೆ ಜನಗಳು ಬರ್ತಾರೆ. ಹೆಂಗೆ ಬರ್ತಾರೆ? ಅವ್ರ ಮನೆ ಊರಿನವರೇ ಬರಲ್ಲ. ಈಗ ನನಗೆ ಹಿಡಿಯೋಕ್ಕೆ ಬರುತ್ತೆ, ನಿಮ್ಗೆ ಹಿಡಿಯೋಕ್ಕೆ ಬರಲ್ಲ. ನೀವೇನು ಮಾಡ್ತೀರಾ? ಪಕ್ಕದ ಊರಿಂದ ನಿಮ್ಮ ರಿಲೇಟಿವ್ ಯಾರೋ ದೊಡ್ಡಪ್ಪನ ಮಗನೇನೋ ಇರ್ತಾನೆ, ಅವನು ಬರ್ತಾನೆ. ಬಂದ್ಬಿಟ್ಟು ಎಲ್ಲರೂ ಸೇರಿ ಮೀನು ಹಿಡಿಯೋಕ್ಕೆ ನುಗ್ತಾರೆ. ಆ ನುಗ್ಗೋ ಕ್ಷಣ ಇದೆಯಲ್ಲ, ಅದೊಂಥರ ಏನೋ ಬಾಹುಬಲಿಲಿ ಯುದ್ಧಕ್ಕೆ ಬರ್ತಾರೆ ಗೊತ್ತಾ, ಆ ಥರ ಇರುತ್ತೆ. ನೀವು ಅದನ್ನ ನಮ್ಮ ಇದೆಯಲ್ಲ ಸಿನಿಮಾದಲ್ಲಿ ನೋಡ್ಬೋದು, ನಿಮ್ಮ ಬಿಗ್ ಸ್ಕ್ರೀನಲ್ಲಿ ಇನ್ನೂ ಮಜವಾಗಿ ಕಾಣುತ್ತೆ. ಸೊ ಇದು ಕೆರೆಬೇಟೆ ಪ್ರೊಸೆಸ್ಸು. ಇಲ್ಲಿ ಒಂದು ಸ್ಲೋಗನ್ ಹೇಳ್ತಾರೆ ನೀರಿಗಿಳಿದಾಗ, ಏನೋ ಸಿಕ್ಕರೆ ಶಿಕಾರಿ ಬಿಟ್ರೆ ಬಿಕಾರಿ ಅಂತ. ಹಸಿರುಂಡೆ ಅಷ್ಟೇ, ಸಿಕ್ಕರೆ ಶಿಕಾರಿ ಬಿಟ್ರೆ ಬಿಕಾರಿ ಅಂತ. ಸೊ ಚೆನ್ನಾಗಿರುತ್ತೆ, ಮಜಾ ಇರುತ್ತೆ ಸರ್ ನೋಡ್ಲಿಕ್ಕೆ. ಅಂದರೆ ಪ್ರೈಸ್ ಗೀಸ್ ಏನಿಲ್ಲ. ಪ್ರೈಸ್ ಏನಂದರೆ ಅವ್ರ ಈಗೋ ಸ್ಯಾಟಿಸ್ಫ್ಯಾಕ್ಷನೇ ಪ್ರೈಸು. ನಾನು ಇಷ್ಟು ಹಿಡಿದೆ, ನನ್ನ ಜಂಬ ಅದು, ಆ ಖುಷಿ ತೊಗೊಂಡು ಹೋಗ್ಬಿಟ್ಟು ಅವ್ರ ರಿಲೇಟಿವ್ಸ್ಗೆಲ್ಲ ಕೊಟ್ಬಿಡ್ತಾರೆ, ತೊಗೊಂಡೋಗ ಮರ ಅಂತೇಳಿ. ಸಿಕ್ಕದಿರೋರು ಮುಖ ಪೇಚ್ ಮಾಡ್ಕೊತಾರೆ. ಕೆಲವೊಬ್ರು ಕೊಡ್ತಾರೆ, ತೊಗೊಂಡೋಗ ಮರ ಸಾರು ಮಾಡ್ಕೊ ತಿನ್ನು ಅಂತ ಹೇಳ್ತಾರೆ. ಓಕೆ, ಈಗ ರಘುವ್ರ ಹತ್ರ ಹೋಗೋಣ. ಹೇಳಿ ಸರ್, ನಿಮ್ಮ ಪಾತ್ರದ ಬಗ್ಗೆ, ಕೆರೆಬೇಟೆನಲ್ಲಿ ಆದಂಥ ಅನುಭವದ ಬಗ್ಗೆ, ಹಾಗೆ ನಮ್ಮ ನಿರ್ದೇಶಕರ ಬಗ್ಗೆ ಹೇಳೋದಾದರೆ. ಫಸ್ಟಾಗಿ ಈ ಕ್ಯಾರೆಕ್ಟ್ರು ನಾನು ಮಾಡಲಿ ಅಂತ ನನಗೆ ಕೊಟ್ಟಿರೋದಕ್ಕೆ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಜೈಶಂಕರ್ ಸರ್ ಆಗಿರ್ಬೋದು, ನಮ್ಮ ಹೀರೋ ಸರ್ ಆಗಿರ್ಬೋದು, ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕ್ಯಾರೆಕ್ಟ್ರ್ ಬಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರು. ನಾರ್ಮಲಿ ಪೊಲೀಸ್ ಏನು ಮಾಡ್ತಾರೋ ಆ ಥರದ್ದೇ ಒಂದು ಪ್ರಾಸೆಸ್ ಇರುತ್ತೆ. ಆದರೆ ಈ ಸಿನಿಮಾದಲ್ಲಿ ನನ್ನ ಜೊತೆಗೆ ನಮ್ಮ ಸಂಪತ್ ಸರ್ ಇರ್ತಾರೆ, ನನ್ನ ಸರ್ಕಲ್ ಇನ್ಸ್ಪೆಕ್ಟರು. ಸೊ ಇಬ್ಬರು ಜೊತೆಲೇ ಇನ್ವೆಸ್ಟಿಗೇಷನ್ಸು ಏನೇನೋ ಇರುತ್ತೆ. ಅದು ಏನಕ್ಕೆ ಮಾಡ್ತೀವಿ, ಏನು ಕೇಸು ಎಲ್ಲ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಹೆಂಗೋ ಸ್ವಲ್ಪ ಬಿಟ್ಟರೆ ನಾವು ತಿಳ್ಕೊಬೋದಪ್ಪ. ಹಂಗೆ ಅಲ್ಲ, ಟ್ರೈಲರಲ್ಲೇ ಬಿಟ್ಬಿಟ್ಟಿದ್ದೀವಲ್ಲ, ಅದಕ್ಕೆ ಕಮ್ಮಿನೇ ಇದೆ ಟ್ರೈಲರಲ್ಲಿ ಕೂಡ. ಬಟ್ ಸಿನಿಮಾದಲ್ಲಿ ಚೆನ್ನಾಗಾಗಿದೆ. ಆ ಕ್ಯೂರಿಯಸ್ ಪಾಯಿಂಟ್ ಇದೆಯಲ್ಲ ಸರ್, ಅದೇ ನಿಮಗೆ ಒಂದ್ಸತಿ ಸ್ಟನ್ ಮಾಡುತ್ತೆ. ಇದು ಬರೆದು ಕೊಡ್ತೀನಿ ಸ್ಕ್ರೀನಲ್ಲಿ, ಒಂದ್ಸತಿ ಹಿಂಗೆ ಅಂದ್ಬಿಡ್ತೀರ. ಹೇಳಪ್ಪ, ನಾನು ಮಧ್ಯದಲ್ಲಿ ಹೇಳು. ಹೇಳಿ. ಅಷ್ಟೇ ಸರ್, ಒಟ್ಟು ಒಂದು ಒಳ್ಳೆ ಸಿನಿಮಾ ಆಗಿದೆ. ನೀವು ಈಗಾಗಲೇ ಟ್ರೈಲರ್ ನೋಡಿರ್ಬೋದು, ಆಲ್ರೆಡಿ ಅದರಲ್ಲಿ ಕಮೆಂಟ್ಸ್ ಆಗಿರ್ಬೋದು, ಆಮೇಲೆ ಜೊತೆಲಿರೋ ಸ್ನೇಹಿತರಾಗಿರ್ಬೋದು. ಹಾಗೆ ಇನ್ನೂ ಯಾರ್ಯಾರು ಟ್ರೈಲರ್ ನೋಡಿಲ್ವೋ A2 ಮ್ಯೂಸಿಕ್ ಚಾನಲಲ್ಲಿ ಈಗಲೂ ಇದೆ, ಹೋಗಿ ನೋಡಿ, ಆರೈಸಿ, ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಓಕೆ, ಸರ್ ಬಗ್ಗೆ ಹೇಳೋದಾದ್ರೆ, ನಿರ್ದೇಶನ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ. ನಿರ್ದೇಶನ ಬಗ್ಗೆ ಹೇಳೋದಾದ್ರೆ ಸರ್, ಈ ಸ್ಟೋರಿನೇ ಒಂದು ಡಿಫ್ರೆಂಟು ಸರ್. ಇದು ಫಸ್ಟು ಸ್ಟೋರಿ ಕೇಳಿದಾಗೆ ಏನಪ್ಪ ಇದು ಹೊಸ ಸ್ಟೋರಿ. ಹಂಗಂದ್ರೆ ಫಸ್ಟು ಏನು ಗೊತ್ತಾ, ನಮಗೆ ಈ ಕಾಂತಾರ ರಿಲೀಸ್ ಆಗಿರಲಿಲ್ಲ ಇದು. ಬಿಫೋರ್ ಪ್ಲಾನ್ ಮಾಡಿ. ಬಿಫೋರ್ ಆ್ಯಕ್ಚುಲಿ ಕಾಂತಾರ ಬಿಫೋರ್ ನಾವು 8 ತಿಂಗಳು ಸ್ಕ್ರಿಪ್ಟ್ ಕೂತ್ಕೊಂಡಿದ್ವಿ. ರಿಲೀಸ್ ಬಿಫೋರು ನಾವು ಕಾಂತಾರ ನೋಡಿದಾಗ ಖುಷಿನೂ ಪಟ್ವಿ. ಹೌದು, ಅಷ್ಟೇ ಒಂದು ಸ್ವಲ್ಪ ಮನ್ಸಿಗೆ ಅಯ್ಯೋ ನಾವು ಅನ್ಕೊಂಡ್ರದೇನೋ ಈ ತರ ಕಾಪಿ ಮಾಡಿದ್ರ ಅಂತ ಭಯಾನೂ ಇತ್ತು. ಬಟ್ ನೋಡಿ, ಈಗಲೂ ಎಕ್ಸಾಂಪಲ್ ಕಾಂತಾರ ಅಂತ ಹೇಳ್ತಿದ್ದಾರೆ. ಖುಷಿನೇ ನನಗೆ. ಅದು ಅಂಥ ಸಿನಿಮಾಗೆ ನಮ್ಮ ಸಿನಿಮಾ ಹೋಲಿಸ್ತಾರೆ ಅಂದರೆ ತುಂಬ ಖುಷಿ ಪಡುತ್ತೆ. ಬಟ್ ಏನಂದರೆ ಸರ್, ಈಗ ಮಲಯಾಳಮಲ್ಲೂ ಕೂಡ ಹಳ್ಳಿ ಸಬ್ಜೆಕ್ಟೇ ಮಾಡ್ತಾರೆ. ಸೊ ಅವ್ರು ಯಾರು ಅದಕ್ಕೆ ಅಂತ ಕಂಪೇರ್ ಮಾಡಲ್ಲ. ಐ ಡೋಂಟ್ ನೋ ಇಲ್ಲಿ ಯಾಕೆ ಕಂಪೇರ್ ಮಾಡ್ತಾರೆ ಅಂಥ ಸಿನಿಮಾನೇ ಮಾಡಿ ಅಂತ ಹೇಳ್ತಾರೆ. ನಾವು ಮಾಡಿದಾಗ ಅದು ನೋಡ್ಬಿಟ್ಟು ಮಾಡ್ಬಿಟ್ಟು ಹಾಕೋಣ ಅಂತ ಹೇಳ್ತಾರೆ. ಬಟ್ ಸತ್ಯ ಏನಂದರೆ, ಕಾಂತಾರ ಬಿಫೋರ್ 8 ತಿಂಗಳು ನಾವು ಸ್ಕ್ರಿಪ್ಟಿಗೆ ಕೂತ್ಕೊಂಡಿದ್ವಿ ಸರ್. ಒಂದು ನೀವೇ ಬಾಯ್ಬಿಟ್ರೆ ಆ್ಯಕ್ಚುಲಿ ನಾವು ಹೇಳೋದಕ್ಕಿಂತ ಮುಂಚೆ, ಇಂಥ ಒಂದು ಹಳ್ಳಿ ಸೊಗಡಾಗಲಿ ಅವರ ನೇಟಿವಿಟಿನ ಪ್ರೆಸೆಂಟ್ ಮಾಡೋದ್ರಲ್ಲಿ ತಮಿಳ್ ಸಿನಿಮಾಸು ಫಸ್ಟಲ್ಲಿ ನಿಂತ್ಕೋತಾ ಇತ್ತು. ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಸೊಗಡು, ನಮ್ಮ ತನನ ತೋರಿಸೋದ್ರಲ್ಲಿ ತುಂಬ ಚೆನ್ನಾಗಿತ್ತು. ಅವಾಗ ಒಂದು ಸ್ವಲ್ಪ ಕಾಲಘಟ್ಟದಲ್ಲಿ ಇದು ಹೌದು ಕಂಪ್ಲೀಟಾಗಿ ನಿಂತೋಯ್ತು. ಬರೀ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಟ್ಕೊಂಡು ಮಾಡುವಂಥ ಸಿನಿಮಾಗಳು ಎಂಜಾಯ್ ಮಾಡ್ತಿದ್ರು ಅಂದ್ಕೊಳ್ಳಿ. ಬಟ್ ನೇಟಿವಿಟಿ, ನಮ್ಮತನ ಅಂತ ತೋರಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಕಮ್ಮಿ ಆಯ್ತೇನೋ. ಅದನ್ನು ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಮತ್ತೆ? ಇಲ್ಲ, ನಾನಂತಲ್ಲ ಸರ್, ಪ್ರತಿಯೊಬ್ಬ ನಿರ್ದೇಶಕನೂ ಅದನ್ನೇ ಮಾಡಬೇಕಾಗಿರೋದು. ನೋಡಿ ಸರ್, ನಾನು ಕೂಡ
ಇಂಡಸ್ಟ್ರಿಗೆ ಬಂದಾಗ ನನ್ನೊಳಗಿಂಥ ಕಥೆಗಳು ಇದ್ವು, ಇಲ್ಲ ಅಂತಲ್ಲ, ನಾನು ನೋಡಿರೋದನ್ನೇ ನಾನು ಮಾಡ್ಬೇಕು ಅನ್ನೋದಿತ್ತು. ಬಟ್ ನಾವು ಕೂಡ ಬೇರೆ ಸಿನಿಮಾಗಳು ನೋಡ್ಬಿಟ್ಟು ಇನ್ಸ್ಪೈರ್ ಆಗಿಬಿಟ್ಟಿದ್ವಿ ಸರ್. ಕಮರ್ಷಿಯಲ್ ಸಿನಿಮಾ ನಾನು ಹಿಂದೆ ಮಾಡಿರೋಂಥ ಕಥೆಗಳೆಲ್ಲ ಹಂಗೆ ಇದ್ದಿದ್ದು. ಸೊ ನಮ್ಮ ದಾರಿನ ನಾವೇ ಬಿಟ್ಟು ಬೇರೆಯವ್ರ ದಾರಿಗೆ ಹೋಗ್ಬಿಟ್ಟಿದ್ವಿ. ನಿಜ ಹೇಳ್ಬೇಕಂದ್ರೆ ನಾವು ಕೂಡ ಎಲ್ಲ ನಮಗೆ ಗೊತ್ತಿಲ್ಲದಂಗೆ ಇನ್ಸ್ಪೈರ್ ಆಗಿರ್ತೀವಿ. ಕಾರಣ ಅಂಥದ್ದೇ ಕತೆ ಮಾಡ್ಕೊಬಾ ಅಂತ ಹೇಳ್ತಾ ಇರ್ತಾರೆ. ಈ ಕಾಂತಾರ ಥರ ಕತೆ ಯಾಕೆ ಮಾಡ್ಕೊಬಾ ಅಂತಿದ್ದಾರೆ ಅಂದರೆ ಕಾಂತಾರ ಹಿಟ್ ಈಗ. ಸೊ ಅವಾಗ ಅದು ಯಾವುದೋ ಒಂದು ಹಿಟ್ ಆಗಿರುತ್ತೆ. ಸೊ ಅದೇ ಥರ ಕತೆ ಮಾಡ್ಕೊಂಬಾ ಅಂತ ಹೇಳ್ತಾ ಇದ್ರು. ಸೊ ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ಪಡು ಸರ್. ಮಾಡಬೇಕಾಗ್ತಾ ಇರುತ್ತೆ. ಬಟ್ ನನ್ನ ಅದೃಷ್ಟಕ್ಕೆ ಸರ್, ನನ್ನ ಮೊದಲನೇ ಸಿನಿಮಾನೇ ಕೆರೆಬೇಟೆ ಆಗಿ ತುಂಬ ಖುಷಿ ಪಡ್ತೀನಿ. ನಂದು ಒಂದು 16 ವರ್ಷ ಜರ್ನಿ ಸರ್ ಇಂಡಸ್ಟ್ರೀಲಿ. ನಾನು ಮೊದಲು 2008 ಇದು ಯಾವುದು ನಮ್ಮ ನೋಡಿ ಕೆರೆಬೇಟೆ ಗುಂಗ್ ಹೆಂಗಿದೆ ಅಂದರೆ 2008 ಕೆರೆಬೇಟೆ ಮಾತಾಡ್ತಾ ಇದ್ದೀನಿ ನಾನು. 2008 ಚಮಕಾಯಿಸಿ ಚಿಂದುಡಾಯಿಸಿ ಅಂತ ನನ್ನ ಫಸ್ಟ್ ಪಿಕ್ಚರು. ನಮ್ಮ ಏರ್ ಬಾಬು ಸರ್ ನಮ್ಮ ಮೊದಲ ಗುರುಗಳು, ಕೋಮಲ್ ಸರ್ ಹೀರೋ. ಅದಾದಮೇಲೆ ನನಗೆ ಪವನ್ ಸರ್ ಪರಿಚಯ ಆಗುತ್ತೆ, ಜೊತೆಗೆ ಸಿನಿಮಾ ಪ್ರೊಡ್ಯೂಸರ್ಸ್ ಹುಡುಕ್ತಾ ಇರ್ತೀವಿ. ಸೊ ಫೈನಲಿ ಗೋವಿಂದ ನಮ್ಮ ಪ್ರೊಡ್ಯೂಸರ್ ಆಗುತ್ತೆ ಅವ್ರಿಗೆ. ಮ್ಯಾಸಿವ್ ಹಿಟ್ಟು. ಹಂಗೆ ಅಲ್ಲಿಂದ ನಾವು ಆ್ಯಕ್ಚುಲಿ ನನ್ನ ಗುರುನೇ ಅವರು, ಏನೇ ಇದ್ರು ನನ್ನ ಗುರುನೇ. ಬಟ್ ಏನಂದರೆ ಒಂದು ಹಿತೈಷಿ ಫ್ರೆಂಡು ನನಗೆ. ಅಲ್ಲಿಂದ ಇಲ್ಲಿವರೆಗೂ ನಿನ್ನೇನೂ ಕಾಲ್ ಮಾಡಿದ್ರು, ಮಾತಾಡಿದ್ವಿ. ಸೊ ಅವ್ರ ಜೊತೆ ಗೋವಿಂದ ನಮ್ಮ, ಗೂಗ್ಲಿ, ರಣವಿಕ್ರಮ, ನಟ ಸರ್ವಮ, ಜೆಸ್ಸಿ, ಧನಂಜಯ ಸರ್, ಜೆಸ್ಸಿ, ನಟರಾಜ ಸರ್ವೀಸ್, ರೇಮೋ ಎಲ್ಲ ವರ್ಕು ಮಾಡ್ಕೊಂಡ್ಬಂದೆ. ಅದ್ರ ಜೊತೆಗೆ ಅವ್ರದ್ದು ಡೊಳ್ಳು ಸಿನಿಮಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗೂ ಕೆಲಸ ಮಾಡಿದೆ. ಅದು ನಮ್ಮೂರಲ್ಲೇ ಶೂಟ್ ಮಾಡಿದ್ದು. ಇದೇನು ಸಿನಿಮಾ ಶೂಟ್ ಮಾಡಿದ್ವಲ್ಲ ಅದು ನಂಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದು. ಕೆರೆಬೇಟೆ ಮಾಡ್ಲಿಕ್ಕೆ ಅದು ಕೂಡ ಒಂದು ಸ್ಫೂರ್ತಿ, ಇನ್ಸ್ಪಿರೇಷನ್. ಕಾರಣ ಅದು ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದೆ. ಅವಾಗ ಅನಿಸ್ತು ಓಕೆ ಅವಾಗ ನಮ್ಮೂರ ಕಡೆ ಎಲ್ಲ ಶೂಟಿಂಗ್ ಅಂದರೆ ಒಗ ಮರೆ ಯಾರು ನೋಡ್ತಾರೆ ಅನ್ನೋ ಥರ ಸುಮ್ಮನೆ ಕತೆ ಹೇಳ್ತಾ ನೀವು. ಈಗಲೂ ಅಷ್ಟೇ 16 ವರ್ಷ ಆಯ್ತು, ಎಂಥದ್ದು ಮಾಡೋಕತ್ತಿಲ್ಲ ಎಂತ ಸುಮ್ಮನೆ ಬೇರೆ ಕೆಲಸ ಮಾಡೋಬಿಟ್ಟು ಎಂಥದ ಮರೆ ನಿಂದು ಅಂತ ಹೇಳ್ತಾ ಇರ್ತಾರೆ. ಯಾವಾಗ ಡೊಳ್ಳು ತೊಗೊಂಡೋದೆ ಅಲ್ಲೊಂದೇನೋ ಒಂಚೂರು ಸಣ್ಣ ಸ್ಪಾರ್ಕ್ ಆಯಿತು. ಈಗ ಕೆರೆಬೇಟೆ ತೊಗೊಂಡೋದಾಗ ಅಲ್ಲಿ ತುಂಬ ದೊಡ್ಡ ಸ್ಪಾರ್ಕ್ ಆಗಿದೆ ಈಗ. ಸೊ ಇದು ನನ್ನ ಜರ್ನಿ ಸರ್, ಅಷ್ಟೇ. ಸುಮ್ಮನೆ ಸರ್ ಒಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಹೇಳಿ ಸರ್. ನಿರ್ದೇಶಕರಿಗೆ ಕೇಳಬೇಕು ಅಥವಾ ಟೈಟಲ್ ಹೋಲ್ಡರ್ಗೆ ಕೇಳಬೇಕಿತ್ತು. ಕಾ ಅನ್ನೋದು ಎಲ್ಲ ಕಡೆ ಸಕ್ಸಸ್ಗೆ ಎಷ್ಟು ಪ್ಲಸ್ ಕೊಡ್ತಾ ಇದೆ ಈ ಪದ? ಸರ್ ನಾವೇನು ಪ್ಲ್ಯಾನ್ಡ್ ಇರಲಿಲ್ಲ ಸರ್ ಆ್ಯಕ್ಚುಲಿ, ನಿಜ ಹೇಳ್ಬೇಕಂದ್ರೆ. ಬಟ್ ಎಲ್ಲೋ ಇವಾಗ ನಮ್ಮ ಅದೃಷ್ಟ ನಮ್ಮ ಕೈ ಹಿಡಿತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ವರ್ಕೌಟ್ ಆಗ್ತಿದೆ. ಕಾಂತಾರ, ಕಾಟೇರ, ಆ ಲಿಸ್ಟಿಗೆ ನಮ್ಮದು ಒಂದು ಸೇರಲಿ ಕೆರೆಬೇಟೆ. ನಾನು ಕೂಡ ಸ್ವಾರ್ಥಿನೇ ಸರ್. ನನ್ನ ಸಿನಿಮಾ ಹಿಟ್ ಆಗಬೇಕು ಅನ್ನೋದು ಇರುತ್ತೆ. ಅದು ಕಾ ಅಂತ ಹಿಟ್ಟಾದ್ಮೇಲೆ ಗೊತ್ತಿಲ್ಲ, ಕಾಯಿಂದನೇ ಸ್ಟಾರ್ಟ್ ಆಗ್ಬೋದು ಬೇರೆ ಟೈಟ್ಲ್ಗಳು ಯಾರೋ. ಬಟ್ ನಂದು ಬೇರೆ ಇದೆ ಬಿಡಿ, ನೆಕ್ಸ್ಟ್ ಟೈಟ್ಲ್ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಆಮೇಲೆ ಸರ್ ಸಾರಿ, ಆಮೇಲೆ ನೀವು ಆವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಅದೇ ಯಾಕೆ ನಮ್ಮ ಮಣ್ಣಿನ ಕಥೆಗಳು ಬರ್ತಿಲ್ಲ ಅಂತ. ಅದು ನಾನು ಮಧ್ಯದಲ್ಲೆಲ್ಲೋ ಇದಾಗ್ಬಿಟ್ಟೆ ಸರ್. ನಾನು ಹೇಳೋದು ಡೈರೆಕ್ಟರ್ಗಳಿಗೆ, ಈಗ ಬರ್ತಿರೋವಂಥ ಡೈರೆಕ್ಟರ್ಗಳಿಗೆ ನಾನು ಹೇಳೋಷ್ಟು ದೊಡ್ಡ ಇದಲ್ಲ. ಬಟ್ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ನಾನು ಹೇಳಬಲ್ಲೆ ಅಷ್ಟೇ. ತಮ್ಮೂರಲ್ಲಿ ತಾವು ಕನ್ಸ್ಕೊಳ್ತಾರಲ್ಲ ಕತೆ ಸಿನಿಮಾ ಮಾಡಬೇಕು ಅಂತೇಳಿ, ಅದೆಲ್ಲೋ ಎದುರುಗಡೆ ನೋಡ್ಬಿಟ್ಟು ಕನ್ಸ್ಕೊಂಡಿರ್ತಾರೆ. ಒಂದು ಸ್ಕ್ರೀನ್ ಮೇಲೆ ನೋಡ್ಬಿಟ್ಟು ಕನ್ಸ್ಕೊಂಡಿರ್ತಾರೆ. ಅಂಥ ಪಾತ್ರನ ಅವರು ಅಕ್ಕಪಕ್ಕದಲ್ಲೇ ನೋಡಿರ್ತಾರೆ. ಆ ಜಾಡನ್ನ ಬಿಡಬೇಡಿ. ಅಲ್ಲಿ ತಮಿಳಲ್ಲಿ ಮಲಯಾಳಮಲ್ಲಿ ಯಾಕೆ ಆ ಥರ ಆಗ್ತಿದೆ ಅಂದರೆ, ಪ್ರತಿಯೊಬ್ಬರು ಒಂದು ಹಳ್ಳಿಯಿಂದನೇ ಬಂದಿರೋ ಡೈರೆಕ್ಟರ್ಗಳೇ. ಅಂದರೆ ಎಲ್ಲರೂ ಅಲ್ಲ, ಪ್ರತಿಯೊಬ್ಬರು ಅಂದರೆ ಎಲ್ಲರೂ ಅಂತಲ್ಲ, ತುಂಬ ಏನು ಈಗ ಆ ಜಾನರ್ ಸಿನಿಮಾಗಳು ಮಾಡ್ತಿರೋರೆಲ್ಲ ಆ ನೋವನ್ನ ಎದುರುಗಡೆ ನೋಡಿರೋರು, ಅನುಭವಿಸಿರೋರೆ. ಅದನ್ನ ಆದರೆ ತುಂಬ ಬೇರೆ ರೀತಿಯೇ ಹೇಳಬೇಕು. ಅದು ಕಮರ್ಷಿಯಲ್ ಇಟ್ಕೊಂಡು ಹೇಳಬೇಕು. ಕತೆ ಹೇಳಿದ್ರೆ ಯಾರೂ ಕೇಳಲ್ಲ, ಫಿಲಾಸಫಿನೂ ಹೇಳಿದ್ರು ಜಾಸ್ತಿನೇ ಕೇಳಲ್ಲ. ಆ ಎಂಟರ್ಟೈನ್ಮೆಂಟ್, ಸಿನಿಮಾ ಈಸ್ ಅನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಎಂಟರ್ಟೈನ್ ಮಾಡಿ, ಬಟ್ ನಿಮ್ಮ ಎಮೋಷನ್ಸ್ನ ಎಂಟರ್ಟೈನ್ಮೆಂಟ್ಗೆ ಫಿಕ್ಸ್ ಮಾಡಿ, ಅಂದರೆ ಮರ್ಜ್ ಮಾಡಿ, ಫ್ಯೂಷನ್ ಮಾಡಿ ಅಷ್ಟೇ.